ರಾಜಧಾನಿ ವಾಯು ಮಾಲಿನ್ಯಕ್ಕೆ ಬೀಳುತ್ತಾ ಬ್ರೇಕ್. ನಮ್ಮ ಮೆಟ್ರೋದಿಂದ ಪರಿಸರ ಸ್ನೇಹಿ ಹೆಜ್ಜೆಯನ್ನ ಮೂವ್ ಮಾಡಲಾಗ್ತಾ ಇದೆ. ನೋಡಿ, 2 ಲಕ್ಷ ಗಿಡ ನೆಡೋದಕ್ಕೆ ಮುಂದಾಗಿದ್ದಾರೆ ಬಿಎಂಆರ್ಸಿಎಲ್ನವರು. ಹಳದಿ ಹಸಿರು ಮಾರ್ಗದಲ್ಲಿ ಗಿಡ ನೆಡೋದಕ್ಕೆ ಚಿಂತನೆಯನ್ನ ನಡೆಸಲಾಗ್ತಾ ಇದೆ. ಬಿಎಂಆರ್ಸಿಎಲ್ ಕಾರ್ಯಕ್ಕೆ ಭಾರಿ ಮೆಚ್ಚುಗೆಗಳು ಕೂಡ ವ್ಯಕ್ತವಾಗ್ತಾ ಇದೆ. ಈಗ ಏನು ಮೆಟ್ರೋ ಆರಂಭ ಆಗುವಂತಹ ಸಂದರ್ಭದಲ್ಲಿ ಸಾಕಷ್ಟು ಆಕ್ರೋಶಗಳು ವ್ಯಕ್ತವಾಗಿತ್ತು, ಸಾಕಷ್ಟು ಗಿಡ ಮರಗಳನ್ನ ಕಡಿಯುವಂತಹ ಕೆಲಸಗಳಾಗಿತ್ತು, ಭಾರಿ ಆಕ್ರೋಶಕ್ಕೂ ಕೂಡ ಕಾರಣ ಆಗಿತ್ತು. ಈಗ ಅದಕ್ಕೆ ರಾಜಧಾನಿಯಲ್ಲಿ ಈಗ ಸದ್ಯಕ್ಕೆ ವಾಯು ಮಾಲಿನ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸಮಸ್ಯೆಗಳಾಗ್ತಾ ಇದೆ. ಸೊ ಹಾಗಾಗಿ ಈ ಒಂದು ನಿರ್ಧಾರಕ್ಕೆ ಕೈಗೊಂಡಂತೆ ಕಾಣಿಸ್ತಾ ಇದೆ. 2 ಲಕ್ಷ ಗಿಡ ನೆಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದು ಯಾವಾಗಿನಿಂದ ಕಾರ್ಯರೂಪಕ್ಕೆ ಬರುತ್ತೆ ಅನ್ನೋದು ಇರುವಂತಹ ಕುತೂಹಲ. ಹಳದಿ ಮತ್ತು ಹಸಿರು ಈ 2 ಮಾರ್ಗವನ್ನ ಮಾತ್ರ ಆಯ್ಕೆ ಮಾಡ್ಕೊಂಡಿರುವಂಥದ್ದು. ಸೊ ಈ 2 ಮಾರ್ಗದಲ್ಲಿ ನಾವು 2 ಲಕ್ಷ ಗಿಡವನ್ನ ನೆಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಯಾವತ್ತಿನಿಂದ ಕೆಲಸ ಆರಂಭ ಆಗುತ್ತೆ, ಅದು ಮತ್ತೆ ಅದರ ಲಾಲನೆ ಪಾಲನೆ ಯಾವ ರೀತಿಯಾಗಿ ಆಗುತ್ತೆ. ಸುಮ್ಮನೆ ಗಿಡ ನೆಟ್ಬಿಟ್ಟು ಸುಮ್ಮನೆ ಆಗ್ಬಿಟ್ರೆ ಆಗಲ್ಲ. ಸೊ ಅದಕ್ಕೆ ಲಾಲನೆ ಪಾಲನೆ ಆಗಬೇಕು, ಅದನ್ನು ಸರಿಯಾದ ಮಾರ್ಗದಲ್ಲಿ ಬೆಳೆಸ್ಕೊಂಡು ಬರಬೇಕಾಗಿದೆ. ಅದಕ್ಕೆ ನೀರು ಬೇಕು, ಸ್ವಲ್ಪ ಆದರೂ ಅಟ್ಲೀಸ್ಟ್ ಒಂದಿನ ಬಿಟ್ಟು ಒಂದಿನ ನೀರನ್ನು ಹಾಕುವಂತಹ ಕೆಲಸಗಳಾಗಬೇಕು. ಈಗ ಮಳೆಗಾಲ ಆರಂಭ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಗಿಡ ನೆಟ್ಟರೆ ಅದು ಉಳ್ಕೊಳ್ಳುತ್ತಾ ಅನ್ನೋದು ಕೂಡ ಪ್ರಶ್ನೆ ಅಲ್ವಾ?